ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರುವಾಗಿದೆ. ರಾತ್ರಿ ಮಿಲಿಯನ್ ಗಟ್ಟಲೆ ಹೌದು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ವೈರಲ್ ಆಗ್ತೈತೆ. ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ ನೋಡಿದ್ವಿ, BJP ನೋಡಿದ್ವಿ, ದಳ ನೋಡಿದ್ವಿ, ಆಮ್ ಆದ್ಮಿ ಪಾರ್ಟಿ ನೋಡಿದ್ವಿ. ಇದೊಂದ್ಸತಿ ಇದು ನೋಡೋಣ ಇದೇನು ಮಾಡ್ತದೆ ಅಂತ ಹೊಸದಾಗಿ. ಯಾಕಂದರೆ ಇದು ಬಂದು ಆ್ಯಕ್ಚುಲಿ ಇದು ಸಾಮಾನ್ಯ ಜನದ್ದು ಇದು ಪಾರ್ಟಿ ಮಾಡಿದ್ದಾರೆ. ಎಲ್ಲರಿಗೂ ಕಾರ್ಮಿಕರಿಗೆಲ್ಲ ಜುಂಗೂರ್ ಪಾರ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಕಾಕ್ರೋಚ್ ಪಾರ್ಟಿ ಅಂತ. ಇದಕ್ಕೋಸ್ಕರ ಏನಂದರೆ ಅದಕ್ಕೂ ಒಂದು ಸತಿ ಸೊಲ್ಯೂಷನ್ ಕೊಡೋಣ ಅಂತ ನಮ್ಮದು ಒಂದು ಆದೇಶ ಐತೆ. ಹೌದು 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 ಮೇಡಮ್. ಯಾಕಂದರೆ ಇವಾಗ ಡೆಸಿಷನ್ ತೊಗೊಂಡವ್ರೆ. ಇವಾಗ ಏನಾಗಿದೆ ಅಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹೆಂಗೆ ಓಡಾಡ್ತೈತೆ, ಇದು ಯಾವ ಥರ ಮಿಲಿಯನ್ ಗಟ್ಟಲೆ ಹೆಂಗೆ ಅವ್ರಿಗೆ ಇದು ಮಾಡ್ತೈತೆ ಅಂತ. ಜನನೂ ಆ ಥರ ಇವಾಗ ಬದಲಾವಣೆ ಮಾಡ್ತಾರೆ. ಇವಾಗ ಹೆಂಗೆ ತಮಿಳ್ನಾಡಿನಲ್ಲಿ ಬದಲಾವಣೆ ಮಾಡಿದ್ದಾರೆ, ಆ ಥರ ನೆಕ್ಸ್ಟಿನ ಕಾಲದಲ್ಲಿ ಇವಾಗ BJP ಹೆಂಗೆ ಉಲ್ಟಾ ಹೊಡಿತದೆ, ಆ ಥರ ಇದು ಉಲ್ಟಾ ಹೊಡಿತದೆ. ಏನಿಲ್ಲ ಬರುತ್ತೆ ಮೇಡಮ್. ಯಾಕಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಇವಾಗ. ಈಗಿರೋ ಪೊಸಿಷನ್ನಲ್ಲಿ ಏನಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಯಾವ ಪಾರ್ಟಿಗಳು ಎಂತೆಂಥ ಕೆಲಸ ಮಾಡ್ತೈತೆ, ಯಾರ ಕೈನಲ್ಲಿ ಜೋಡಿಸ್ಕೊಳ್ತವ್ರೆ ಅಂತ ಎಲ್ಲರಿಗೂ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಇದೊಂದು ಪಾರ್ಟಿ ಹೊಸ್ದಾಗಿ ಬಂದೈತೆ. ಇವಾಗ ನೋಡಿ, ನಾವು ನೋಡಿಲ್ಲ ವಿಜಯ್ ಅವರು ಬರ್ತಾರಂತ, CM ಆಗ್ತಾರಂತ. ನೋಡಿ ಅವ್ರಿಗೂ ಇವಾಗ ಬದಲಾವಣೆ 20 ವರ್ಷ ಆಗಿಬಿಟ್ಟೈತೆ ಅವ್ರಿಗೆ ಅಲ್ಲಿ ಬದಲಾವಣೆ ಮಾಡೋಕ್ಕೆ. ಅದಕ್ಕೋಸ್ಕರ ಇದೊಂದು ಸತಿ ನಾವು ನೋಡೋಣ ಅಂತ ನಿನ್ನೆ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಓಡ್ತೈತೆ. ಜುಂಗೂರ್ ಪಾರ್ಟಿ ಅಂತಾರೆ, ಕಾಕ್ರೋಚ್ ಪಾರ್ಟಿ ಅಂತವ್ರೆ. ಇದಕ್ಕೊಂದು ಅವಕಾಶ ಕೊಡೋಣ ಅಂತ ನಮ್ಮನಲ್ಲೂ ಮನವಿ ಐತೆ.